ಮೊನ್ನೆ ಅಷ್ಟೇ ಅರಸೀಕೆರೆಗೆ ನೂತನ ಸಚಿವರಾಗಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಹಾಸನದ ಉಸ್ತುವಾರಿ ಸಚಿವರ ಪಟ್ಟವೂ ಕೂಡ ಅವರಿಗೆ ಸಿಕ್ತು. ಇವೆಲ್ಲದರ ನಡುವೆ ಇದೀಗ ನೂತನ ಉಸ್ತುವಾರಿ ಸಚಿವರ ತವರು ಅರಸೀಕೆರೆಯಲ್ಲೇ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಸಾಕ್ಷಿ ಸಮೇತ ದಾಖಲೆ ಸಮೇತ ಆರೋಪವನ್ನ ಮಾಡಲಾಗಿದೆ. ಈಗಾಗಲೇ ಇಲಾಖೆಯಿಂದ ತನಿಖೆಯೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಅರಸೀಕೆರೆ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಟಿವಿ ಒದಗಿಸತಕ್ಕಂತ ಯೋಜನೆಯಲ್ಲಿ ಲಕ್ಷ ಲೂಟಿ ಮಾಡಲಾಗಿದೆಯಂತೆ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬೃಹತ್ ಭ್ರಷ್ಟಾಚಾರ ನಡೆದಿದ್ದು, ಮಾರುಕಟ್ಟೆಯಲ್ಲಿ ಕೇವಲ 22,000 ರೂಪಾಯಿ ಟಿವಿಗಳನ್ನ ಬರೋಬ್ಬರಿ 55,000 ರೂಪಾಯಿ ನೀಡಿ ಖರೀದಿ ಮಾಡಲಾಗಿದೆ ಅಂತ ಇದೀಗ ಸಾಮಾಜಿಕ ಹೋರಾಟಗಾರ ನವೀನ್ ಮಾಗೇನಹಳ್ಳಿ ಅಂತಕ್ಕಂಥವ್ರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಂಡ್ ಈ ಬಗ್ಗೆ ಈಗಾಗಲೇ ಬಹುತೇಕ ಇಲಾಖೆಯ ಮಟ್ಟದಲ್ಲಿ ತನಿಖೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಕುರಿತು ಮಾತನಾಡಿರ್ತಕ್ಕಂಥ ಅವರು, ಶಾಲೆಗೆ ಟಿವಿ ನೀಡುವ ಸರ್ಕಾರದ ಮತ್ತೆ ಇಲಾಖೆಯ ಉದ್ದೇಶ ಶ್ಲಾಘನೀಯ, ಆದ್ರೆ ಈ ಖರೀದಿಯ ವ್ಯವಹಾರದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಮಾರುಕಟ್ಟೆಯಲ್ಲಿ 22,000 ರೂಪಾಯಿ ಟಿವಿ ಬೆಲೆ ಬಾಳ್ತಕ್ಕಂಥ ಟಿವಿ ನೀವೇ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ. ಅದನ್ನ 55,000 ರೂಪಾಯಿ ಕೊಟ್ಟು ಖರೀದಿ ಮಾಡಲಾಗಿದೆ ಅಂತ. ಅಂದ್ರೆ ಹೆಚ್ಚುವರಿ ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತಲ್ಲ, ಅಷ್ಟು ಹೆಚ್ಚುವರಿ ಬಿಲ್ ಮಾಡಿದ್ದಾರೆ ಅಂತ. ತಾಲೂಕಿನ ಒಟ್ಟು ಒಂದಲ್ಲ ಎರಡಲ್ಲ 62 ಶಾಲೆಗಳಿಗೂ ಕೂಡ ಟೆಂಡರ್ ನಿಯಮವನ್ನ ಗಾಳಿಗೆ ತೂರಿ ಕೇವಲ ಒಂದೇ ಅಂಗಡಿಯಲ್ಲಿ ಇವೆಲ್ಲವನ್ನು ಕೂಡ ಖರೀದಿ ಮಾಡಿರ್ತಕ್ಕಂಥದ್ದು ಈಗ ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ. ಸರ್ಕಾರದ ನಿಯಮಾನುಸಾರ ಟೆಂಡರ್ ಕರೆದು ಪಾರದರ್ಶಕವಾಗಿ ಖರೀದಿಸಿದ್ರೆ ಇದೇ ಹಣದಲ್ಲಿ ತಾಲೂಕಿನ ಸುಮಾರು 170ರಿಂದ 180 ಶಾಲೆಗಳಿಗೆ ಟಿವಿ, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಸೌಲಭ್ಯಗಳನ್ನ ಒದಗಿಸಬಹುದಾಗಿತ್ತು. ಆದ್ರೆ ಇವ್ರು ಮಾಡಿರ್ತಕ್ಕಂಥದ್ದು 62 ಶಾಲೆಗೆ ಯಾವುದೇ ಟೆಂಡರ್ ಕರೆದಿಲ್ಲ. ಇದರಿಂದ ಗ್ರಾಮೀಣ ಭಾಗದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು. ಕಮಿಷನ್ ಆಸೆಯಿಂದ ಕೇವಲ 62 ಶಾಲೆಗಳಿಗೆ ಮಾತ್ರ ಸೌಲಭ್ಯವನ್ನ ಸೀಮಿತಗೊಳಿಸಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಇವು ಇಲಾಖೆಯಿಂದ ಹಣ ಬಿಡುಗಡೆ ಆಗುವ ಮುನ್ನವೇ, ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಈ ಪ್ರಕರಣದಲ್ಲಿ. ಇಲಾಖೆಯಿಂದ ಹಣ ಬಿಡುಗಡೆ ಆಗುವ ಮುನ್ನವೇ ಶಾಲೆಗಳಿಂದ ಮುಂಚಿತವಾಗಿ ಖಾಲಿ ಚೆಕ್ ಅನ್ನ ಪಡೆದುಕೊಳ್ಳಲಾಗಿದೆಯಂತೆ. ಯಾವ ಆಧಾರದ ಮೇಲೆ SDMC ನಿಯಮಗಳನ್ನ ನಡಾವಳಿಗಳನ್ನ ಮಾಡಲಾಗಿದೆ ಅಂತಕ್ಕಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದೊಂದು ಉದ್ದೇಶ ಪೂರ್ವಕ ಭ್ರಷ್ಟಾಚಾರ ಆಗಿದ್ದು, ಉನ್ನತ ಅಧಿಕಾರಿಗಳು ಈ ಕೂಡಲೇ ಮಧ್ಯಪ್ರವೇಶಿಸಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಈ ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಈಗ ಒತ್ತಾಯಿಸಲಾಗಿದೆ. ಒಂದು ಶಿಕ್ಷಣ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ, ಇಷ್ಟೊಂದು ಅಕ್ರಮ ನಡೀತಾ ಇದೆ ಅಂತ ಅಂದ್ರೆ ಸ್ಥಳೀಯ ಶಾಸಕರು ಶಿವಲಿಂಗೇಗೌಡರು ಈಗ ಉಸ್ತುವಾರಿ ಸಚಿವರು. ಆಯ್ತು, ಮೊನ್ನೆ ಉಸ್ತುವಾರಿ ಸಚಿವರು ಆಗಿರ್ಬೋದಪ್ಪ, ಇದಾಗ ಎಷ್ಟು ದಿವಸ ಆಗೋಯ್ತು ಅಂತ ಯಾರೋ ಪ್ರಶ್ನೆ ಮಾಡಿದ್ರೆ ಅವರೇ ಶಾಸಕರಲ್ಲಿ ಸ್ಥಳೀಯ ಶಾಸಕರು ಅವರ ಗಮನಕ್ಕೆ ಬರ್ದಲೇ ಇದೆಲ್ಲ ಆಯ್ತಾ, ಗಮನಕ್ಕೆ ಬಂದು ಗೊತ್ತಿದ್ದು ಗೊತ್ತಿಲ್ಲದಂತೆ ಸುಮ್ಮನಿದ್ದಾರ. ಐ ಡೋಂಟ್ ನೋ ಯಾಕೆ ಇವೆಲ್ಲ ಆಗಿದೆ ಅಂತ. ಬಟ್ ಸ್ಟಿಲ್ ನಾನೇ ನೋಡಿದ್ರೆ ಅರಸೀಕೆರೆಯಲ್ಲಿ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಿಯಮ ಬಾಹಿರವಾಗಿ ನಿಲ್ಸ್ಕೊಳ್ತೀರಿ. ಇಲ್ಲಿ ನೋಡಿದ್ರೆ ಈ ಬೆನ್ನಲ್ಲೇ ಶಿಕ್ಷಣ ಇಲಾಖೆಯಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಾಕಿದ್ದಾರೆ. 62 ಶಾಲೆ, 22,000 ರೂಪಾಯಿ ಟಿವಿ, 55,000 ಕೊಟ್ಟು ಖರೀದಿ ಮಾಡ್ಕೊಂಡ್ ಬಂದಿದ್ದಾರೆ. ಯಾವುದೇ ಟೆಂಡರ್ ಆಗಿಲ್ಲ, ಒಂದೇ ಅಂಗಡಿಯಲ್ಲಿ ಖರೀದಿ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ. ಇದ್ರ ನಡುವೆ ನಮಗೆ ಇಲ್ಲಿ ಕಾಣ್ತಕ್ಕಂಥದ್ದು ಚೆಕ್ಗಳನ್ನ ಇಲಾಖೆಯಿಂದ ಹಣ ಬಿಡುಗಡೆ ಹಾಕಿಂತ ಮುಂಚೆನೆ ಸ್ಕೂಲ್ ಹತ್ರ ಅವ್ರ ಹತ್ರ ಚೆಕ್ ಬರ್ಸಿಟ್ಕೊಂಡಿದ್ದಾರೆ. ಯಾರು ಮಾಡಿದ್ರು, ಯಾರಿದ್ರು ಸೂತ್ರಧಾರಿ, ಇವೆಲ್ಲದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಈ ಯಾರ್ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೋ ಅವ್ರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ನವೀನ್ ಮಾಗೇನಹಳ್ಳಿ ಅಂತ, ಸಾಮಾಜಿಕ ಹೋರಾಟಗಾರ. ನೀವು ಸ್ವಲ್ಪ ದಿನಗಳಿಂದ ನೋಡ್ತಾ ಇರ್ಬೋದು ಒಂದು ಇದನ್ನು ಹೋರಾಟನ. ಅರಸೀಕೆರೆ ತಾಲೂಕಲ್ಲಿ ಶಿಕ್ಷಣ ಇಲಾಖೆಯ ಒಂದು ಭ್ರಷ್ಟಾಚಾರವನ್ನು ಹೇಳಲಾಗಿತ್ತು. ನಿಮಗೆ ಗೊತ್ತಿರ್ತಕ್ಕಂಥ ವಿಷಯನೇ ಹೇಳ್ತಾ ಇದ್ದೀನಿ. ಶಾಲೆಗಳಿಗೆ ಟಿ.ವಿ. ಕೊಟ್ಟಿರುವುದಕ್ಕೆ ಒಂದು ಶ್ಲಾಘನೀಯವಾದಂತಹ ಒಂದು ಅಭಿನಂದನೆಗಳು. ಆದರೆ ಟಿ.ವಿ. ಖರೀದಿಯ ವ್ಯವಹಾರದಲ್ಲಿ ಏನಿದೆ, ಅವ್ಯವಹಾರ ಆಗಿದೆ. ಸರಿ, ಇದೇ ಟಿ.ವಿ. ಕಂಪ್ನಿಯ ಒಂದು ಟಿ.ವಿ. ಬೆಲೆ ಹೊರಗಡೆ 22,500 ರೂಪಾಯಿಗೆ ಸಿಗುತ್ತೆ. ಅದು ನಿಮಗೂ ಗೊತ್ತಿರ್ತಕ್ಕಂಥ ವಿಷಯನೇ, ನೀವು ಕೂಡ ಚೆಕ್ ಮಾಡ್ಬೋದು, ಕಂಪ್ನಿ ಇದು ಹೊಡೆದ್ರೆ ಬರ್ತದೆ. ಆದರೆ ಅಲ್ಲೆಲ್ಲ ಲಭ್ಯವಿರ್ತಕ್ಕಂಥದ್ದು 22,000 ರೂಪಾಯಿಗೆ. ಆದರೆ ಇವರು ಅದೇ ಕಂಪ್ನಿ ಟಿ.ವಿಯನ್ನು 55,000 ರೂಪಾಯಿಗೆ ಖರೀದಿ ಮಾಡಿರ್ತಕ್ಕಂಥ ಒಂದು ದಾಖಲೆಗಳೆಲ್ಲ ಲಭ್ಯವಿದೆ. ಎಲ್ಲ 62 ಶಾಲೆಗಳಿಗೂ ಕೂಡ ಒಂದೇ ಕಡೆ ಒಂದೇ ಅಂಗಡಿಯಲ್ಲಿ ಖರೀದಿ ಮಾಡಿದ್ದಾರೆ. ಆದರೆ ಇದನ್ನು ನಿಯಮಾನುಸಾರ ಟೆಂಡರ್ ಮಾಡಿ ಖರೀದಿ ಮಾಡಿದರೆ ಇದೇ ಒಂದು ದುಡ್ಡಿಗೆ ಸುಮಾರು 170ರಿಂದ 180 ಶಾಲೆಗಳಿಗೆ ಒಂದು ಟಿ.ವಿಗಳನ್ನ ವಿತರಣೆ ಮಾಡ್ಬೋದಾಗಿತ್ತು. ಆಗ ಇದೇ ಒಂದು ಕಂಪ್ಯೂಟರ್ ತರಗತಿ ಇರ್ಬೋದು, ಒಂದು ಟಿ.ವಿ., ಒಂದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು, 170ರಿಂದ 180 ಶಾಲೆಗಳಿಗೆ ಅನುಕೂಲವಾಗೋದು. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ತುಂಬ ಉಪಯೋಗ ಆಗ್ತಾಯಿತ್ತು.
ಆವಾಗ ಅಷ್ಟು ಶಾಲೆಗಳ ಮಕ್ಕಳು ಕೂಡ ಈ ಸೌಲಭ್ಯನ ಪಡಿತಾ ಇದ್ದರು ಸ್ನೇಹಿತರೆ. ಇವರು ಭ್ರಷ್ಟಾಚಾರ ಮಾಡಬೇಕು ಅಂತ ಉದ್ದೇಶದಿಂದಲೇ ಇಲಾಖೆಯಿಂದ ಹಣ ಬಿಡುಗಡೆಗೆ ಮುಂಚಿತವಾಗಿ ಶಾಲೆಗಳಿಂದ ಖಾಲಿ ಚೆಕ್ಗಳನ್ನ ಪಡೆದುಕೊಂಡಿದ್ದಾರೆ. ಆದರೆ ಯಾಕೆ ಖಾಲಿ ಚೆಕ್ಕನ್ನು ಪಡಿಬೇಕಾಗಿತ್ತು? ಹೌದಲ್ವಾ? ಹಣ ಬಿಡುಗಡೆ ಮುಂಚಿತವಾಗಿಯೇ ಕೂಡ ಎಸ್ ಡಿ ಎಮ್ ಸಿ ನಡಾವಳಿ ಹಂಗೇನೆ ಯಾವ ಆಧಾರದ ಮೇಲೆ ಮಾಡಿದ್ರು? ನೀವೇ ಅದನ್ನು ಯೋಚನೆ ಮಾಡಿ. ಈ ಥರ ಒಂದು ಭ್ರಷ್ಟಾಚಾರ ನಡೆದಿರೋದ್ರಿಂದ ಈ ಒಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಇದ್ರ ಬಗ್ಗೆ ತನಿಖೆ ಆಗಬೇಕು. ಸರಿ, ಇದು ಎಲ್ಲ ಶಾಲೆಗಳಿಗೂ ಕೂಡ ಉಪಯೋಗ ಆಗ್ತಾಯಿತ್ತು. ಇದೇ 22,500 ರೂಪಾಯಿದ್ದು ಟಿ ವಿಯನ್ನು 55,000 ರೂಪಾಯಿ ಕೊಟ್ಟು ಖರೀದಿ ಮಾಡತಕ್ಕಂಥ ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಮುಂದೆ ನೋಡಬೇಕಾಗಿದೆ.